ಗುಡ್ ಮಾರ್ನಿಂಗ್ ನಿಧಿ. ಗುಡ್ ಮಾರ್ನಿಂಗ್ ಮ್ಯಾಮ್. ನೀನು ಕರ್ಣ ಆಸ್ಪತ್ರೆಗೆ ಎಷ್ಟೊತ್ತಿಗೆ ಹೋಗ್ತೀರಾ? ಅದು ಆ್ಯಕ್ಚುಲಿ ನನ್ನ ಕಾರ್ ಏನೋ ಪ್ರಾಬ್ಲಮ್ ಆಗಿದೆ, ಸೊ ನಾನು ಜೊತೆಲಿ ಬರ್ತೀನಿ. ಮ್ಯಾಮ್ ಇವತ್ತು ಕರ್ಣ ಸರು ಹಾಸ್ಪಿಟಲ್ಗೆ ಬರ್ತಿಲ್ಲ. ಇಫ್ ಯು ಡೋಂಟ್ ಮೈಂಡ್ ನಾನು ನೀವು ಒಟ್ಟಿಗೆ ಹೋಗ್ಬೋದು. ಹೌದಾ? ಕರ್ಣ ಯಾಕೆ ಬರ್ತಿಲ್ಲ? ಏನು ಪ್ರಾಬ್ಲಮ್? ಹುಷಾರಾಗಿದ್ದಾನೆ? ಪ್ರಾಬ್ಲಮ್ ಏನೂ ಆಗಿಲ್ಲ. ಅವರು ಅವ್ರ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದಾರೆ. ಫ್ರೆಂಡ್ ನೋಡಕ್ಕೆ ಹೋಗಿದ್ದಾನಂದ್ರೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾನೆ ಬಿಡು, ಜಾಸ್ತಿ ಟೈಮ್ ಆಗಲ್ಲ, ಜೊತೆಲೇ ಹೊರಡೋಣ ಬಿಡು. ಇಲ್ಲ ಮ್ಯಾಮ್, ಅವ್ರು ಬರೋದು ಲೇಟ್ ಆಗುತ್ತೆ, ಯಾಕಂದ್ರೆ ಅವ್ರು ಹೋಗಿರೋದು ತುಂಬಾ ದೂರ. ನನಗೆ ಗೊತ್ತಿರೋ ಪ್ರಕಾರ ಅವ್ನ ಫ್ರೆಂಡ್ಸ್ ಎಲ್ಲ ಸುತ್ತಮುತ್ತನೇ ಇದ್ದಾರೆ, ದೂರದಲ್ಲಿ ಯಾರೂ ಇಲ್ವಲ್ಲ. ಫ್ರೆಂಡ್ ಹೆಸರೇನು? ಶಿವಣ್ಣ. ಶಿವಣ್ಣ? ಶಿವಣ್ಣ ಅಂದ್ರೆ ಯಾರು? ಮಾರಿಗುಡಿ ಶಿವಣ್ಣ. ಇದೇ ನೋಡಿ ನಮ್ಮ ಮಾರಿಗುಡಿನಾಗಿರೋ ಏಕೈಕ ಮಹಾನ್ ಕಾಲೇಜು. ನಮ್ಮ ಊರಿನಾಗಿರೋ ಬುದ್ಧಿವಂತರೆಲ್ಲ ಕೊನೆಗೆ ಬಂದು ಸೇರೋದು ಇಲ್ಲೇನೆ. ಹಳೆ ರೆಕಾರ್ಡ್ ಎಲ್ಲ ಸಿಗುತ್ತಲ್ಲ? ಅಂದರೆ ನಿಮಗೆ ಸುಮಾರು 8 ವರ್ಷ ಹಳೇದು ಬೇಕಾಯ್ತದೆ. ಏನಿಲ್ಲ ಅಂದರೂ ಒಂದು 30-35 ವರ್ಷದ್ದು. ಇಲ್ಲಿ ಸೋಮಣ್ಣ ಅಂತ ಒಬ್ಬವನೇ, ಅವನು ಇಂಥದ್ರಾಗೆಲ್ಲ ಪಳಗಿರೋ ಕೈ. ಅವನೇನಾದ್ರೂ ಒಂದು ಉಪಾಯ ಇದಕ್ಕೆ ಮಾಡೇ ಮಾಡ್ತಾನೆ. ಹಾಯ್. ಏನಿದೆ? ಮಾರಿಗುಡಿಗೆ ಆರಾಮಾಗಿ ರೀಚ್ ಆದ್ರಾ? ಜಸ್ಟ್ ಸ್ವಲ್ಪ ಹೊತ್ತಾಯ್ತು. ತಿಂಡಿ ಮಾಡಿದ್ರಾ ಅಥವಾ ಕೆಲ್ಸ ಅಂತ ಹಸ್ಕೊಂಡೇ ಇದ್ದೀರಾ? ಇಲ್ಲ, ಬರ್ತಾ ದಾರಿಲಿ ಮುಗಿಸ್ದೆ. ಇಲ್ಲಿ ನೋಡಿ ನನ್ನ ಜೊತೆ ಯಾರಿದ್ದಾರೆ? ಡಾಕ್ಟರ್ ಮೇಡಮ್ಗೆ ನಮಸ್ಕಾರ. ಸಂದಾಗಿದ್ದೀರಾ? ಹಾಯ್. ನಮ್ಮನ್ನೆಲ್ಲ ಮರ್ತ್ಬಿಟ್ರಲ್ಲ ನೀವು, ನಮ್ಮ ಊರಿಗೆಲ್ಲ ಬರಕ್ಕಿಲ್ವಲ್ಲ? ಶಿವಣ್ಣ, ಕೆಲ್ಸ ಅಂತ ಬಿಡುವೆ ಆಗ್ತಿಲ್ಲ, ಆದ್ರೆ ಫ್ರೀ ಮಾಡ್ಕೊಂಡು ನಿಮ್ನ ಮೀಟ್ ಮಾಡ್ಬೇಕಂತಾನೆ ಬರ್ತೀನಿ. ಶಿವಣ್ಣ, ನೀವೊಂದ್ ಕೆಲ್ಸ ಮಾಡಿ, ನೀವು ಮತ್ತೆ ಪಾರು ಕರ್ಣ ಸರ್ ಜೊತೆಗೆ ಬಂದ್ಬಿಡಿ. 1-2 ದಿನ ಆರಾಮಾಗಿದ್ದು ಹೋಗಿ. ಹಾ, ನಮ್ಮ ದೋಸೆನ ನಮಗೆ ಬಡಿಸ್ಬಿಟ್ರು. ಇವಾಗ ಇಲ್ಲಿ ವಸಿ ಕೆಲಸ ಐತೆ, ಇನ್ನೊಂದು ಕಿತ್ತ ಬರ್ತೀನಿ. ಹಾಗೆ ನೀವು ಬರ್ತಾ ಮನೆಯವ್ರನ್ನೆಲ್ರೂ ಕರ್ಕೊಂಬರ್ಬೇಕು. ಸರಿ ಕಣವ, ಆಯ್ತು. ನೀವೀಗ ನಿಮ್ಮ ಯಜಮಾನ್ರ ಜೊತೆ ಮಾತಾಡಿ. ಈ ಗಂಡ ಹೆಂಡತಿ ಮಧ್ಯೆ ಶಿವಪೂಜೆನಾಗೆ ಸಿಂಹ ಯಾಕೆ? ಸರಿ, ನಾನು ಆ ಸೋಮನವನ ಅಂತ ನೋಡ್ಕೊ ಬರ್ತೀನಿ. ಸರಿ, ಬರ್ತೀನವ. ಸರಿ, ಬಾಯ್. ಬರ್ತೀನಿ. ನಿಧಿಯವರೇ, ಕೆಲಸ ಮುಗಿಸ್ಕೊಂಡು ಫೋನ್ ಮಾಡ್ತೀನಿ. ಕರ್ಣ ಸರ್, ತಾರಾ ಮಾಮು ನಿಮ್ಮ ಹತ್ರ ಏನೋ ಅರ್ಜೆಂಟಾಗಿ ಮಾತಾಡ್ಬೇಕಂತೆ, ನಾನು ಫೋನ್ ಕೊಡ್ತೀನಿ. ಕೊಡಿ. ಇಳಿಯತ್ತೆ. ಕರ್ಣ, ಇವತ್ತು ಹಾಸ್ಪಿಟಲಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ನೀನು ನೋಡಿದ್ರೆ ಇನ್ಫಾರ್ಮ್ ಮಾಡದೆ ಹೋಗಿದ್ಯಲ್ಲ. ಎಷ್ಟೊತ್ತಾಗತ್ತೆ ವಾಪಸ್ ಬರೋದು? ಸಂಜೆ ಸ್ವಲ್ಪ ಬಂದ್ಬಿಡ್ತೀನಿ. ಮೀಟಿಂಗ್ ನಾಳೆ ಇಟ್ಕೋಬೋದಾ? ಹೌದು, ಯಾವ ಮೀಟಿಂಗು? ಇವಾಗ ನಿನ್ನ ಫ್ರೆಂಡ್ ಜೊತೆ ಇದೆಯಾ? ಹೇಗೋ ಇವತ್ತು ಆಗಲ್ಲ ಅಂದರೆ ಇದ್ರ ಬಗ್ಗೆ ನಾಳೆನೇ ಮಾತಾಡೋಣ ಬಿಡು. ಯು ಎಂಜಾಯ್. ಥ್ಯಾಂಕ್ಸ್ ಅತ್ತೆ. ಸಾರಿ, ಒಂದು ಇಂಪಾರ್ಟೆಂಟ್ ಕೆಲಸ ಅಂತ ಬಂದ್ಬಿಟ್ಟೆ, ಅದಕ್ಕೆ ಇನ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ದ್ಯಾಟ್ಸ್ ಓಕೆ, ಎಂಜಾಯ್. ಸೊ ಬರೋದು ಸಂಜೆ ಆಗತ್ತಲ್ವಾ? ಹಾಂ, ಹೌದು. ಓಕೆ, ಬಾಯ್. ಟೇಕ್ ಕೇರ್. ಬಾಯ್ ಅತ್ತೆ. ಬಾಯ್. ಬಾಯ್ ಲೈಟ್ ಹೌಸ್. ಆಗೋದೆಲ್ಲ ಒಳ್ಳೇದಕ್ಕೆ.